ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ಕೇಳುವುದನ್ನು ನೆನೆಸಿ ನಾನು ದೇವರಿಗೆ ಘನತೆಯನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಕಾರಣ ದೇವರು ನಮ್ಮೊಂದಿಗೆ ಮಾತಾಡುವಾಗ ಅದು ನಮ್ಮ ಜೀವಿತದಲ್ಲಿ ಒಂದು ಬಲವಾಗಿಯೂ ಧೈರ್ಯವಾಗಿಯೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಅದರಿಂದ ದೇವರು ಮಾತಾಡುವ ಮಾತುಗಳನ್ನು ಪ್ರತಿದಿನ ಕೇಳಿ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕೆ ದೇವರು ಕೊಡುತ್ತಿರುವಂಥ ಒಳ್ಳೆಯ ಕೃಪೆಗಾಗಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಹಾಗೆಯೇ ಪ್ರತಿದಿನ ದೇವರ ವಾಕ್ಯವನ್ನು ವೀಕ್ಷಿಸುವುದರಲ್ಲಿ ನೀವು ತೋರಿಸುವಂಥ ಆಸಕ್ತಿಯನ್ನು ನೆನೆಸಿ ನಾನು ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡುವಂಥ ದೇವರಾಗಿದ್ದಾನೆ. ಅದರಿಂದ ಆತನು ನಮ್ಮೊಂದಿಗೆ ಮಾತಾಡುವಾಗ ಪ್ರತಿದಿನ ಹೇಗೆ ನಾವು ಆಸಕ್ತಿಯಿಂದ ಕೇಳ್ತೇವೋ ಅದೇ ಪ್ರಕಾರ ಈ ದಿನವೂ ಕೂಡ ದೇವರ ಮಾತುಗಳನ್ನು ಆಸಕ್ತಿಯಿಂದ ಕೇಳಲಿಕ್ಕೆ ದೇವರು ನಮಗೆ ಕೃಪೆ ಕೊಡಲೆಂಬುದಾಗಿ ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಬಯಸ್ತಿದ್ದೀರೋ ಆ ವಿಷಯದ ಕುರಿತು ನೀವು ಮಾತಾಡಿರಿ. ನಿಮ್ಮ ಮಾತುಗಳು ನಮಗೆ ಧೈರ್ಯವಾಗಿಯೂ ನಮಗೆ ಬಲವಾಗಿಯೂ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅದರಿಂದ ಮಾತಾಡುವ ನಿನ್ನ ಮಾತುಗಳನ್ನು ನಮ್ಮ ಜೀವಿತದಲ್ಲಿ ಅದನ್ನು ಅನುಸರಿಸಿ ಅಳವಡಿಸಿಕೊಂಡು ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ನೀವು ದಯಪಾಲಿಸಿರೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ. ಮುಂದಿರುವ ಸಮಯ ನೀವು ಮಾತಾಡುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳಿರಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಸ್ವಲ್ಪ ಸಮಯ ದೇವರ ಮಾತುಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಾಗ ಅಥವಾ ದೇವರ ವಾಕ್ಯದ ಕುರಿತು ನಾವು ಚಿಂತಿಸುವಾಗ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಂಥ ಆ ವಾಕ್ಯವನ್ನು ಯಾರು ಆರಿಸಿಕೊಂಡ್ರು, ಉತ್ತಮವಾದ ಭಾಗ ಎಂಬುದಾಗಿ ಯಾರು ಅದನ್ನು ಗುರುತಿಸಿದ್ರು ಎಂಬುದಾಗಿರುವಂಥ ವಿಷಯವನ್ನು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ ವಚನವನ್ನು ನಾವು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 41ರಿಂದ ನಾನು ಓದುವವನಾಗಿದ್ದೇನೆ. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಲ್ಲಿ ನಾವು ನೋಡ್ಬೋದು, ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳಿರಿ ಎಂಬುದಾಗಿರುವ ವಿಷಯದ ಕುರಿತು ಈ ದಿನ ನಾವು ಮಾತಾಡುವಾಗ ಇಲ್ಲಿ ಬರೆಯಲ್ಪಟ್ಟಿದೆ, ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ ಎಂಬುದಾಗಿ ಪ್ರಭುವಾದ ಯೇಸು ಕ್ರಿಸ್ತನು ಯಾರ ವಿಷಯದಲ್ಲಿ ಗುರುತಿಸ್ತಾ ಇದ್ದಾರೆ ಅಂದರೆ ಮರಿಯಳ ವಿಷಯದಲ್ಲಿ. ಹಾಗಾದರೆ ಮರಿಯಳು ಆರಿಸಿಕೊಂಡ ಆ ಉತ್ತಮವಾದ ಭಾಗ ಯಾವುದು ಎಂಬುದನ್ನು ನಾವು ಮುಂದಿರುವ ಸಮಯ ಧ್ಯಾನ ಮಾಡ್ತಾ ಹೋಗೋಣ. ಮರಿಯಳು ಆರಿಸಿಕೊಂಡ ಉತ್ತಮವಾದ ಭಾಗ ಯಾವುದಂದರೆ ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಕುಂತು ಯೇಸು ಸ್ವಾಮಿಯ ಮಾತುಗಳನ್ನು ಕೇಳುವಂಥದ್ದೇ ಆಗಿದೆ. ಹಾಗಾದರೆ ನಾವು ಆರಿಸಿಕೊಳ್ಳಬೇಕಾದ ಉತ್ತಮವಾದ ಭಾಗ ಯಾವುದಂದರೆ ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಕುಂತು ಯೇಸು ಸ್ವಾಮಿಯ ಮಾತುಗಳನ್ನು ಕೇಳುವಂಥ ಆ ಭಾಗವನ್ನು ನಾವು ಆರಿಸಿಕೊಳ್ಬೇಕು. ಅದಕ್ಕೆ ಮೇಲೆ ತನ್ನ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಲಿಯೂ ನೀನು ಸಿಕ್ಕಿಕೊಂಡಿದ್ದೀಯಾ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಆದರೆ ಮರಿಯಳ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಅವಳು ಉತ್ತಮವಾದ ಭಾಗನ ಆರಿಸ್ಕೊಂಡಿದ್ದಾಳೆ, ಅವಳಿಂದ ನಾನು ತೆಗೆಯಲ್ಪಡೋದಿಲ್ಲ. ಹಾಗಾದರೆ ಅಕ್ಕ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಅನೇಕ ವಿಷಯಗಳಲ್ಲಿ ಸಿಕ್ಕಿಕೊಂಡಿರುವಾಗ ತಂಗಿಯಾದ ಮರಿಯಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಹಾಗಾದರೆ
ಮಾರ್ತಳ ಹಾಗೆ ಅನೇಕ ವಿಷಯಗಳಲ್ಲಿ ಬರೀ ಚಿಂತೆ ಗಡಿಬಿಡಿ ಅಲ್ಲಿ ಸಿಕ್ಕಿಕೊಂಡಿದ್ದೇವಾ, ಅಥವಾ ಮರಿಯಳ ಹಾಗೆ ಎಲ್ಲ ವಿಷಯಗಳಲ್ಲಿ ದೇವರು ನನ್ನನ್ನು ಜಯಕರವಾಗಿ ನಡೆಸ್ತಾನೆ ಎಂಬುದಾಗಿ ನೀವು ತಿಳಿದು ದೇವರ ಸನ್ನಿಧಿಯಲ್ಲಿ ಕುಂತು ದೇವರ ಮಾತುಗಳನ್ನು ಕೇಳಿ ದೇವರ ಮಾತುಗಳಿಗೆ ಅನುಗುಣವಾಗಿ ನಿಮ್ಮ ಜೀವಿತವನ್ನು ನೀವು ಕಟ್ಟಿಕೊಂಡು ಹೋಗ್ತಾ ಇದ್ದೀರಾ, ಅಥವಾ ನಿಮ್ಮ ಇಷ್ಟ ಪ್ರಕಾರವಾಗಿಯೇ ಮಾರ್ತಳ ಹಾಗೆ ಏನೋ ಒಂದು ಮಾಡಬೇಕು ಎಂಬುದಾಗಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ. ಒಂದು ಬಾರಿ ಚಿಂತೆ ಮಾಡಿ ನೋಡಿ. ಯೇಸು ಸ್ವಾಮಿ ಹೇಳ್ತಿದ್ರು, ಉತ್ತಮವಾದ ಭಾಗವನ್ನು ಯಾರು ಆರಿಸ್ಕೊಂಡಿದ್ದಾರೆ? ಮರಿಯಳು ಆರಿಸ್ಕೊಂಡಿದ್ದಾರೆ. ಹಾಗಾದರೆ ಮಾರ್ತಳ ಜೀವಿತದಲ್ಲಿ ಅನೇಕ ವಿಷಯವಾಗಿ ಗಡಿಬಿಡಿ ಚಿಂತೆಯಲ್ಲಿ ಹಾದು ಹೋಗ್ತಾ ಇದ್ದಾಳೆ. ಹಾಗಾದರೆ ದೇವರು ಉತ್ತಮವಾದ ಭಾಗ ಎಂಬುದಾಗಿ ಹೇಳ್ತಾ ಇರೋದು ಯಾವುದಂದರೆ ಆತನ ಸನ್ನಿಧಿಯಲ್ಲಿ ಕೂರುವಂಥದ್ದೇ. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ವಿಷಯಗಳನ್ನು ಮಾಡಬೇಕೆಂಬುದಾಗಿ ಅನೇಕ ಚಿಂತೆಗಳು ಗಡಿಬಿಡಿಯಲ್ಲಿ ಅನೇಕ ವಿಷಯಗಳಲ್ಲಿ ಸಿಕ್ಕಿಕೊಂಡಿರುವ ನಿನ್ನ ಜೀವಿತವನ್ನು ದೇವರು ಈ ದಿನ ಅಲ್ಲಿಂದ ಹೊರತರಲಿಕ್ಕಾಗಿ ನಿನಗಾಗಿ ದೇವರು ಮಾತಾಡ್ತಾ ಇದ್ದಾರೆ. ಪ್ರಿಯರೇ, ನೀವು ಏನೋ ಒಂದು ಮಾಡ್ಬೇಕಂತ ಹೋಗ್ತೀರಾ, ಏನು ಮಾಡ್ಲಿಕ್ಕೆ ಆಗಲ್ಲ. ಬರೀ ಚಿಂತೆ, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಈಗ ಮಾಡ್ಬೇಕಂತ ಚಿಂತೆ ಮಾಡಿ ಗಡಿಬಿಡಿ ಅನೇಕ ವಿಷಯಗಳನ್ನು ಮಾಡ್ಲಿಕ್ಕಾಗಿ ಗಡಿಬಿಡಿ ಆಗಿ ಮಾಡ್ತಾ ಇದ್ದೀರಾ. ಯಾವುದನ್ನು ಕೂಡ ಮಾಡಿ ಮುಗಿಸ್ಲಿಕ್ಕೆ ಆಗ್ತಾಯಿಲ್ಲ. ಎಲ್ಲ ಏನಾಗ್ತಾ ಇದೆ? ಸಿಕ್ಕಿಕೊಂಡ ಅನುಭವದಲ್ಲಿ. ನೋಡ್ರಿ, ಒಂದು ಮನೆ ಕಟ್ಟುವಂಥ ವಿಷಯದಲ್ಲಿ ಬೇಗ ಮನೆ ಕಟ್ಟಬೇಕಂತ ಅಲ್ಲಿ ಸಿಕ್ಕುವ ಎಲ್ಲ ಸಾಲನ ತೆಗೆದುಕೊಂಡು ಚಿಂತೆ ಮಾಡಿ ಮನೆ ಕಟ್ಟಿ ಮುಗಿಸಿದ ಮೇಲೆ ಅನೇಕ ಸಾಲದ ಭಾರಗಳು ನಿಮ್ಮ ಮೇಲೆ ಬಂದು ಮನೆ ಮಾರಿದ್ರೂ ಕೂಡ ಸಾಲ ತೀರಿಸಲಿಕ್ಕೆ ಆಗದ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕರನ್ನು ನಾವು ನೋಡ್ಬೋದು. ಅನೇಕರು ಹಾಗೆ ಇದ್ದಾರೆ. ಮನೆ ಕಟ್ಟಿದ ನಂತರ ಮನೆ ಮಾರಿದ್ರೂ ಕೂಡ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಯೂಟ್ಯೂಬ್ ಮೂಲಕ ಒಬ್ಬರು ಕೌನ್ಸಿಲಿಂಗ್ಗೆ ಒಬ್ಬರು ಪ್ರಾರ್ಥನೆಗೆ ಒಂದು ಸಿಸ್ಟ್ರು ಕಾಲ್ ಮಾಡಿದರು. ಅವರು ಹೀಗೆ ಹೇಳ್ಕೊಂಡ್ರು, ನಾವು ಸಾಲ ಮಾಡಿ ಒಂದು ಮನೆಯನ್ನು ಕಟ್ಟಿದ್ದೋ, ಆದರೆ ಆ ಸಾಲ ನಮಗೆ ಹೆಚ್ಚಾಗಿ ಆ ಸಾಲದ ಬಡ್ಡಿ ಹೆಚ್ಚಾಗಿ ನಾವು ತಿರುಗಿ ಮನೆಯನ್ನು ಮಾರಿದ್ದೀವಿ. ಆದರೂ ಕೂಡ ನಮ್ಮ ಸಾಲ ಮುಗ್ದಿಲ್ಲ. ನಮಗೆ ಏನು ಮಾಡಲಿಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ನಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾವು ಮರಣ ಹೊಂದಬೇಕಂತಿದ್ದೀವಿ ಅಂದರೆ ಅಷ್ಟು ಸಾಲ ನಮಗೆ ಕುತ್ತಿಗೆ ಅಷ್ಟು ಬಂದುಬಿಟ್ಟಿದೆ, ಸಾಲ ಕುತ್ತಿಗೆ ತನಕ ಬಂದುಬಿಟ್ಟಿದೆ ಎಂಬುದಾಗಿ ಹೇಳ್ತಾ ಬಂದರು. ಆಗ ಅವ್ರಿಗೆ ನಾವು ತಿಳಿಸಿ ಹೇಳಿದ್ದೇನೆಂದರೆ ಏನಕ್ಕಾಗಿ ನೀವು ಸಾಲ ಮಾಡಿದ್ರಿ ಎಂಬುದಾಗಿ ಕೇಳಿದಾಗ ಅವ್ರು ಹೇಳಿದ್ರು, ಮನೆ ಕಟ್ಟಲಿಕ್ಕಾಗಿ. ಹಾಗಾದರೆ ಮನೆ ಕಟ್ಟಿ ಆ ಮನೆಯನ್ನು ಮಾರಿದ ಮೇಲೆ ಸಾಲ ಮುಗಿಬೇಕಲ್ವಾ? ಅಂದರೆ ಮನೆ ಕಟ್ಟಿ ಆ ಮನೆಯನ್ನು ಮಾರಿದ್ರೂ ಕೂಡ ನಮ್ಮ ಸಾಲ ಏನಾಗ್ತಾ ಇಲ್ಲ, ಮುಗಿತಾ ಇಲ್ಲ. ಅಂದರೆ ಅದರ ಅರ್ಥ ಆ ಮನೆ ಕಟ್ಟಲಿಕ್ಕೋಸ್ಕರ ಚಿಂತೆ ಮಾಡಿ ಅಲ್ಲಿಂದ ಇಲ್ಲಿಂದ ಸಾಲ ಪಡೆದು ಗಡಿಬಿಡಿಯಾಗಿ ಬೇಗ ಕಟ್ಟಬೇಕಂತ, ಅಯ್ಯೋ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ಅವ್ರು ಮಾತಾಡ್ಬಿಡ್ತಾರೆ, ಅರ್ಧಕ್ಕೆ ನಿಲ್ಲಿಸಿದ್ರೆ ಎಂಬುದಾಗಿ ಹೇಳಿಕೊಂಡು ಎಲ್ಲ ಗಡಿಬಿಡಿಯಲ್ಲಿ ಮಾಡಿ ಮುಗಿಸಿದ್ರು. ಆದರೆ ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಹೆಚ್ಚಾಗಿ ಮನೆ ಕಟ್ಟಿದ ಆ ಹಣಕ್ಕಿಂತಲೂ ಹೆಚ್ಚಾಗಿ ಅವರ ಬಡ್ಡಿ ಬೆಳೆದು ಬಂದಿದ್ದರಿಂದ ಮನೆ ಮಾರಿದ್ರೂ ಕೂಡ ಸಾಲ ತೀರಿಸಲಿಕ್ಕೆ ಆಗಿಲ್ಲ. ಪ್ರಿಯರೇ, ಹಂಗೆ ನಮ್ಮ ಜೀವಿತದಲ್ಲಿ ಮಾರ್ತಳ ಹಾಗೆ ನಾವು ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಸಿಕ್ಕಿಕೊಂಡು ಬಿಡಿಸಿಕೊಂಡು ಬರಲಿಕ್ಕೆ ಆಗದ ರೀತಿಯಲ್ಲಿ ಲೋಕದಲ್ಲಿ ಹೋಗಬಾರ್ದು. ಮರಿಯಳ ಹಾಗೆ ದೇವ್ರ ಸನ್ನಿಧಿಯಲ್ಲಿ ಕುಂತ್ರೆ ನಮಗೆ ಮನೆ ಕಟ್ಟಬೇಕಾ ದೇವರು ಮಾರ್ಗದರ್ಶಿಸ್ತಾರೆ, ಬೇಕಾದ ಎಲ್ಲ ಮಾರ್ಗಗಳನ್ನು ತೆರೆದು ಕೊಡ್ತಾರೆ. ನಮ್ಮ ಜೀವಿತದಲ್ಲಿ ಕೆಲಸಕ್ಕೆ ಹೋಗ್ಬೇಕಾ ಎಲ್ಲ ಮಾರ್ಗವನ್ನು ತೆರೆದು ಕೊಡ್ತಾರೆ. ನಾವು ದೇವ್ರ ಸನ್ನಿಧಿಯಲ್ಲಿ ಮರಿಯಳ ಹಾಗೆ ಕುಂತ್ರೆ ಸಾಕ್ರಿ. ಬೇಕಾದದ್ದೆಲ್ಲವನ್ನು ಮಾಡ್ತೇವೆ, ನಮ್ಮ ಸ್ವಂತ ಬಲದಿಂದ ಮಾಡ್ತೇವೆ ಎಂಬುದಾಗಿ ನಾವು ಹೋಗುವಾಗ ಸಿಕ್ಕಿಕೊಳ್ತೇವೆ. ಸಾಲದಲ್ಲಿಯೋ ಅಥವಾ ಗಡಿಬಿಡಿಯಲ್ಲಿಯೋ ಮತ್ತು ಅನೇಕ ವಿಷಯಗಳಲ್ಲಿ ನಾವು ಸಿಕ್ಕಿಕೊಳ್ತೇವೆ. ಅಲ್ಲಿಂದ ಬಿಡಿಸ್ಕೊಂಡು ಬರಲಿಕ್ಕೆ ಆಗಲ್ಲ. ಅನೇಕ ವಿಷಯಗಳಲ್ಲಿ ಸಿಕ್ಕಿಕೊಂಡು ಇವತ್ತಿನವರೆಗೂ ಬಿಡಿಸಿಕೊಂಡು ಬರಲಿಕ್ಕೆ ಆಗದೇ ಇರುವಂಥ ಅನೇಕ ಜನರನ್ನು ನಾವು ನೋಡ್ತೇವೆ. ಮದುವೆ ವಿಷಯದಲ್ಲಿ ತಮಗೆ ಇಷ್ಟ ಬಂದವ್ರನ್ನ ಆರಿಸ್ಕೊಂಡು ನನಗೆ ಸರಿಯಾದ ಜೋಡಿ ಇವರ ಜೊತೆಗೆ ನಾನು ವಿವಾಹ ಆಗೋದಾದರೆ ನನ್ನ ಜೀವಿತ ಸಂತೋಷವಾಗಿರ್ತದೆ ಎಂಬುದಾಗಿ ಸ್ವಂತ ಅಭಿಪ್ರಾಯದಲ್ಲೇ ಆ ವಿವಾಹ ಆದಂಥ ಎಷ್ಟೋ ಜನರ ಜೀವಿತ ಈಗಲೂ ನೋವಿನಲ್ಲಿ ಕಣ್ಣೀರಿನಲ್ಲಿ ಹೋಗ್ತಾ ಇದೆ. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿ ಕೂರದೆ, ದೇವರ ಮಾತನ್ನು ಕೇಳದೆ, ದೇವರಿಗೆ ವಿಧೇಯರಾಗದೆ, ದೇವರ ಆ ಪಾದಪೀಠದಲ್ಲಿ ಕುಂತು ದೇವರ ಆಲೋಚನೆಯನ್ನು ಹೊಂದಿಕೊಳ್ಳದೆ ಕೈ ಹಾಕುವ ಎಲ್ಲ ಕೆಲಸವೂ ಅದು ನಮ್ಮನ್ನು ಬೀಳಿಸುವಂಥ ಅಥವಾ ಸಿಕ್ಕಿಕೊಳ್ಳುವ ಕೆಲಸವೇ ಆಗಿರ್ತದೆ. ಏನೇ ಆಗಿರ್ಬೋದು ರೀ, ಒಂದು ಸೇವೆ ಸಂಬಂಧವಾಗಿರ್ಬೋದು, ಕುಟುಂಬ ಸಂಬಂಧವಾಗಿರ್ಬೋದು, ಕೆಲಸ ಸಂಬಂಧವಾಗಿರ್ಬೋದು, ಎಲ್ಲದರಲ್ಲಿಯೂ ಕೂಡ ನಾವು ದೇವರ ಸನ್ನಿಧಿಯಲ್ಲಿ ಕುಂತು ದೇವರೇ ಇದನ್ನು ಮಾಡಬೇಕಂತಿದ್ದೀನಿ, ಮಾಡಬಹುದಾ ಎಂಬುದಾಗಿ ಕೇಳಬೇಕು. ದೇವರು ಬೇಡ ಅಂದರೆ ಬಿಡಬೇಕು, ದೇವರು ಮಾಡು ಅಂದರೆ ನಾವು ಮುಂದುವರಿಬೇಕು. ನಮ್ಮ ಸ್ವಂತ ಅಭಿಪ್ರಾಯದಿಂದ ಅವ್ರು ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇದ್ದಾರೆ ಎಂಬುದಾಗಿ ಏನಾದರೂ ನಾವು ಬಿದ್ದರೆ ನಾವು ಹೋಗಿ ಸಿಕ್ಕಿಕೊಳ್ತೇವೆ. ಸಿಕ್ಕಿಕೊಂಡ್ರೆ ತಿರುಗಿ ಏನು ಮಾಡಲಿಕ್ಕಾಗಲ್ಲ, ಬಿಡಿಸಿಕೊಂಡು ಬರಲಿಕ್ಕಾಗಲ್ಲ. ಯಾರು
ಯಾರೋ ಒಬ್ರು ದೊಡ್ಡ ಚರ್ಚ್ ಕಟ್ಟಿದ್ದಾರೆ, ನಾನು ದೊಡ್ಡ ಚರ್ಚ್ ಕಟ್ಬಿಡ್ತೀನಿ ಸಾಲ ಮಾಡಿ ಅಂತ ಕಟ್ಟಿದ್ರೆ, ಅದು ದೇವರು ಹೇಳ್ದೆ ಕಟ್ಟಿದ್ರೆ ಖಂಡಿತವಾಗಿಯೂ ನೀನು ಆ ಸೇವೆಯನ್ನು ಮಾಡ್ಲಿಕ್ಕಾಗಲ್ಲ, ಆ ಕಟ್ಟಿದ ಆಲಯದಲ್ಲಿ ಪ್ರಾರ್ಥನೆಯೂ ನಡೆಸ್ಲಿಕ್ಕಾಗಲ್ಲ. ಸಾಲ ತೀರಿಸ್ಲಿಕ್ಕಾಗಿ ನಿನ್ನ ಜೀವಿತನ ನೀನು ಮುಡುಪಾಗಿ ಇಡಬೇಕಾಗಿ ಬರ್ತದೆ. ಅವ್ರು ಕಟ್ಟಿದ್ರು, ಇವ್ರು ಕಟ್ಟಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅಂತ ನಿನ್ನ ಜೀವಿತದಲ್ಲಿ ಏನಾದರೂ ಒಂದನ್ನು ಮಾಡ್ಲಿಕ್ಕೆ ಹೋದರೆ ಸೇಮ್ ಮಾರ್ತಳ ಹಾಗೆ ಗಡಿಬಿಡಿ ಚಿಂತೆಯಲ್ಲೇ ಸಿಕ್ಕಿಕೊಳ್ತೀಯ. ಹಾಗಾದರೆ ಅದನ್ನು ಬಿಟ್ಟು ಮರಿಯಳ ಹಾಗೆ ದೇವರ ಪಾದಪೀಠದಲ್ಲಿ ಕುಂತು ದೇವರ ಮಾತುಗಳನ್ನು ಕೇಳಿ ದೇವರ ಸಾನ್ನಿಧ್ಯವನ್ನು ಅನುಭವಿಸಿ ದೇವರು ಹೇಳುವಂಥದ್ದನ್ನೇ ಮಾಡಲಿಕ್ಕೆ ಮುಂದೆ ಹೋದರೆ ಅದರಲ್ಲಿ ನೀನೊಂದು ಜಯಕರವಾದ ಅನುಭವವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಈ ಲೋಕದಲ್ಲಿ ಉತ್ತಮವಾದ ಭಾಗ ನಾವು ಆರಿಸಿಕೊಳ್ಳೋಣ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಉತ್ತಮವಾದ ಭಾಗ ಯಾವುದಂದರೆ ಮರಿಯಳು ಆರಿಸಿಕೊಂಡ ಭಾಗವೇ ಆಗಿದೆ. ಹಾಗಾದರೆ ನಾವು ಕೂಡ ಮರಿಯಳ ಹಾಗೆ ಉತ್ತಮವಾದ ಭಾಗವನ್ನು ಆರಿಸಿಕೊಳ್ಳೋಣ. ಮಾರ್ತಳು ಆರಿಸಿಕೊಂಡ ಭಾಗ ಗಡಿಬಿಡಿ ಚಿಂತೆಯಲ್ಲಿ ಆಗಿದೆ, ಅದನ್ನು ಬಿಟ್ಟು ಬಿಡೋಣ. ಈ ದಿನ ನನ್ನ ಈ ಮಾತುಗಳನ್ನು, ದೇವರ ವಾಕ್ಯನ ಯಾರಾದರೂ ಈ ಗಡಿಬಿಡಿ ಚಿಂತೆಯಲ್ಲಿ ಮಾರ್ತಳ ಹಾಗೆ ಇರುವಂಥ ಅನುಭವದಲ್ಲಿ ಕೇಳುತ್ತಿರೋದಾದರೆ ಇವತ್ತು ಅದನ್ನು ಬಿಟ್ಟು ದೇವರ ಸನ್ನಿಧಿಯಲ್ಲಿ ಕುಂತು ದೇವರು ಹೇಳುವಂಥ ಮಾತುಗಳನ್ನು ಕೇಳಿ ದೇವರ ಆಲೋಚನೆಯಲ್ಲಿ ಮುಂದೆ ಬರುವಾಗ ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ಎಲ್ಲವನ್ನು ಜಯಿಸಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ದೇವರ ಪಾದಪೀಠದಲ್ಲಿ ಕುಂತ್ರೆ ಎಲ್ಲವೂ ನಡೆದು ಬಿಡ್ತದ? ಪ್ರಶ್ನೆ ಬರ್ತದೆ. ಹಾಗಾದರೆ ಏನು ಮಾಡೋದು ಬೇಡವಾ? ಖಂಡಿತ ರೀ, ದೇವರ ಪಾದಪೀಠದಲ್ಲಿ ಕುಂತ್ರೆ ಏನು ಮಾಡಬೇಡ ಅಂತಲ್ಲ, ಏನು ಮಾಡಬೇಕು ಅನ್ನೋದನ್ನ ದೇವರು ಹೇಳ್ಕೊಡ್ತಾರೆ. ದೇವ್ರ ಪಾದಪೀಠದಲ್ಲೇ ಸುಮ್ಮನೆ ಕುಂತ್ಬಿಟ್ರೆ ನನಗೆ ಬೇಕಾದೆಲ್ಲ ಬಂದ್ಬಿಡ್ತದ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಆದರೆ ನಿಜವಾಗಿಯೂ ದೇವರ ಪಾದಪೀಠದಲ್ಲೇ ಕುಂತ್ರೆ ಬೇಕಾದದ್ದು ಹೇಗೆ ಬರಬೇಕು ಅದಕ್ಕೆ ಮಾರ್ಗವನ್ನೇ ದೇವರು ತೆರೆದುಕೊಡ್ತಾರೆ. ದೇವರ ಪಾದಪೀಠದಲ್ಲಿ ಕುಂತರೆ ಎಲ್ಲವೂ ದೇವರೇ ಮಾಡಿ ಕೊಡ್ತಾರೆ. ನೀವು ನೋಡ್ಬೋದು, ಆಹಾರಕ್ಕೋಸ್ಕರವಾಗಿಯೇ ಮಾರ್ತಳು ಏನು ಮಾಡ್ತಾ ಇದ್ದಾಳೆ? ತವಕಿಸ್ತಾ ಇದ್ದಾಳೆ ದೇವರಿಗೋಸ್ಕರ. ಅಥವಾ ಯೇಸು ಸ್ವಾಮಿ ಮನೆಗೆ ಬಂದಿದ್ದಾರೆ, ಏನು ಉಪಚಾರ ಮಾಡ್ಬೋದು ಅಂತಲೇ ತವಕಿಸ್ತಾ ಇರೋದು, ಬೇರೆ ಏನಲ್ಲ ಮಾರ್ತಳು ಮಾಡ್ತಾ ಇರೋದು. ಅವರನ್ನು ಸತ್ಕರಿಸ್ಲಿಕ್ಕಾಗಿ ಏನು ಮಾಡ್ಬೋದು ಎಂಬುದಾಗಿ ಗಡಿಬಿಡಿಯಲ್ಲಿ ಎಲ್ಲ ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಒಂದು ಅದ್ಭುತವನ್ನು ಮಾಡಿದ್ರು. ಯೇಸು ಸ್ವಾಮಿಯ ಪಾದಪೀಠದಲ್ಲಿ ಕುಂತ್ರೆ ಎಲ್ಲವೂ ನಡೀತದೆ ಎಂಬುದಾಗಿ ಕೇಳುವ ಈ ಪ್ರಶ್ನೆಗೆ ಉತ್ತರ, ಯೇಸು ಸ್ವಾಮಿ ಪಾದಪೀಠದಲ್ಲಿ ನಿಜವಾಗಿ ನಾವು ಕುಂತ್ರೆ ಎಲ್ಲವೂ ನಮಗೆ ದೊರೆಯುತ್ತದೆ. ಮಾರ್ತಳು ಆಹಾರಕ್ಕಾಗಿ ಕಷ್ಟಪಡ್ತಾ ಇದ್ದಾಳೆ. ಅದೇ ಒಂದು ಅನುಭವದಲ್ಲಿ ನೀವು ನೋಡೋದಾದರೆ ಯೇಸು ಸ್ವಾಮಿಯ ಬಳಿಯಲ್ಲಿ ಸಾವಿರಾರು ಜನರು ಬಂದು ಆತನ ಮಾತುಗಳನ್ನು ಕೇಳಲಿಕ್ಕಾಗಿ ಕುಂತಾಗ 3 ದಿನ ಹಾದು ಹೋದರು. ಆ ಮಾತುಗಳನ್ನು ಕೇಳಿ 3 ದಿನ ಏನು ತಿನ್ನಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಬರೀ ಯೇಸು ಸ್ವಾಮಿಯ ಮಾತುಗಳನ್ನು ಕೇಳಲಿಕ್ಕಾಗಿ ಆತನ ಪಾದಪೀಠದಲ್ಲಿ ಕುಂತರು. 3 ದಿನ ಆದಮೇಲೆ ಅವರಿಗೆ ಹೋಗ್ರಿ, ನಿಮ್ಮ ಪಾಡಿಗೆ ನೀವು ಹೋಗಿ ಅಂತ ಕಳಿಸ್ನಿಲ್ಲ. ಅವ್ರಿಗೆ ಆಹಾರವನ್ನು ದೇವರು ಕೊಟ್ಟು ಕಳಿಸಿದ್ರು. ಹೇಗೆ ಕೊಟ್ಟು ಕಳಿಸಿದ್ರು? ಹೆಚ್ಚು ಕಡಿಮೆ 5,000 ಜನರು ಪುರುಷರೇ ಇದ್ರು. ಅದಕ್ಕಿಂತ ಅಧಿಕವಾದ ಜನ ಅಲ್ಲಿ ತಿಂದರು. ಅದ್ಭುತವನ್ನು ಮಾಡಿ 5 ರೊಟ್ಟಿ 2 ಮೀನನ್ನು 5,000ಕ್ಕಿಂತ ಹೆಚ್ಚು ಜನರು ತಿನ್ನುವ ರೀತಿಯಲ್ಲಿ ದೇವರ ಅದ್ಭುತ ಮಾಡಿದ್ರು. ಬರೀ ಅದೇ ಆಹಾರಕ್ಕಾಗಿ ಅಲ್ವಾ ಮಾರ್ತಳು ತವಕ ಪಡ್ತಾ ಇರೋದು. ಆದರೆ ಅದೇ ಆಹಾರವನ್ನು ಯೇಸು ಸ್ವಾಮಿ ಸ್ವಲ್ಪವೂ ಕಷ್ಟಪಡದ ರೀತಿಯಲ್ಲಿ, ಚಿಂತೆ ಮಾಡದ ರೀತಿಯಲ್ಲಿ, ಜನರು ಊಹಿಸದ ರೀತಿಯಲ್ಲಿ ಪರಲೋಕದ ದೇವರು ಅದ್ಭುತವನ್ನು ಮಾಡಿ ಆಹಾರವನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿಯ ಪಾದಪೀಠದಲ್ಲಿ 3 ದಿನಗಳ ಕಾಲ ಸುಮ್ಮನೆ ಕುಂತಂತ ಆ ಜನರಿಗೆ ದೇವರು ಏನು ಮಾಡಿದ್ರು? ಅದ್ಭುತವಾಗಿ ಆಹಾರವನ್ನು ಕೊಟ್ಟರು. 5 ರೊಟ್ಟಿ 2 ಮೀನನ್ನು ಅಷ್ಟು ಜನರು ತಿನ್ನು ತೃಪ್ತರಾಗುವಾಗೆ ಯೇಸು ಸ್ವಾಮಿ ಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿಯ ಸನ್ನಿಧಿಯಲ್ಲಿ ಮರಿಯಳ ಹಾಗೆ ಸುಮ್ಮನೆ ಪ್ರಾರ್ಥನೆ ಅಥವಾ ದೇವರ ಮಾತುಗಳನ್ನು ವಾಕ್ಯಗಳನ್ನು ಕೇಳಿಕೊಂಡು ಕುಂತ್ರೆ ನಮ್ಮ ಜೀವನ ನಡೆಯೋದು ಹೇಗೆ ಎಂಬುದಾಗಿ ಪ್ರಶ್ನೆ ಮಾಡೋದಾದರೆ, ಯೇಸು ಸ್ವಾಮಿ 3 ದಿನ ಕುಂತಂಥ ಜನರಿಗೆ ಹೇಗೆ ಆಹಾರ, ದೇವರ ಸನ್ನಿಧಿಯಲ್ಲಿ ಕುಂತು ಉತ್ತಮವಾದ ಭಾಗವನ್ನು ಆರಿಸಿಕೊಂಡು ದೇವರ ಮಾತನ್ನು ಕೇಳಲಿಕ್ಕಾಗಿ ನಿಮ್ಮನ್ನು ಸಮರ್ಪಿಸಿಕೊಡಿರಿ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ನಿನ್ನ ಮಕ್ಕಳು ಕೇಳಲ್ಪಟ್ಟ ವಾಕ್ಯನ ಹಾಗೆ ಅನುಸರಿಸಿ ಉತ್ತಮವಾದ ಭಾಗವನ್ನು ಮರಿಯಳ ಹಾಗೆ ಆರಿಸಿಕೊಂಡು ಪಾದಪೀಠದಲ್ಲಿ ಕೂರುವ ಹಾಗೆ ಕೃಪೆ ಕೊಡು, ನೀನು ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯೇ, ದೇವರು ನಿಮ್ಮನ್ನ ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ನೀವು ಕೇಳಿದಾಗ ಅನೇಕರು ಕೇಳುವಾಗೆ ವಾಕ್ಯವನ್ನು ಕಳಿಸಿಕೊಡಿರಿ. ಹಾಗೆ ಪ್ರತಿದಿನ ಆನ್ಲೈನ್ ಕೂಟಕ್ಕೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ನೀವು ಸಂಪರ್ಕಿಸ್ಬೋದು. ಹಾಗೆ ಪ್ರತಿ ತಿಂಗಳು ರಾಮನಗರದಲ್ಲಿ ಒಂದು ಪ್ರಾರ್ಥನೆಯ ಬಿಡುಗಡೆ ಕೂಟವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅಲ್ಲಿ ಬರುವಂಥ ಅನೇಕರಿಗಾಗಿ ಪ್ರಾರ್ಥಿಸಲಿಕ್ಕಾಗಿ, ಮಕ್ಕಳಿಲ್ಲದವರು, ಸಾಲದಲ್ಲಿ, ರೋಗದಲ್ಲಿ, ಹಾಗೆ ಇನ್ನಿತರ ಸಮಸ್ಯೆಗಳಲ್ಲಿರುವವರಿಗಾಗಿ ಪ್ರಾರ್ಥನೆ ಮಾಡುವಂಥ, ಅವರ ಒಂದು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುವಂಥ ಕೂಟ. ಅದರಲ್ಲಿ ಭಾಗಿಯಾಗಿ ದೇವರು ನಿಮ್ಮೆಲ್ಲರನ್ನ ಖಂಡಿತವಾಗಿ ಎಲ್ಲದರಿಂದ ಬಿಡಿಸೋನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆಮೆನ್.